ರೇವಣ್ಣ ಸದ್ಯ ಅರೆಸ್ಟ್ ಆಗಿ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ವಿಚಾರ ಈಗ ರಾಜಕೀಯ ಕೆಸರಿನ ಚಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರೇವಣ್ಣ ಅವರ ಮೇಲೆ ಮೊದಲು ಒಂದು ಕೇಸ್ ಆಯಿತು, ಆ ಮಹಿಳೆಯಿಂದ ಕೇಸ್ ಕೊಡಿಸಿದ್ಯಾರು? ಆ ನಂತರ ಇನ್ನೊಂದು ಕಿಡ್ನಾಪ್ ಪ್ರಕರಣ ರೇವಣ್ಣ ಅವರ ವಿರುದ್ಧ ಆಯಿತು. ಕೆಆರ್ ನಗರ ಶಾಸಕರು ಕಂಪ್ಲೇಂಟ್ ಕೊಡಿಸಿದ್ದಾರೆ ಅಂತ ಕೆಆರ್ ನಗರ ಶಾಸಕ ರವಿಶಂಕರ್ ವಿರುದ್ಧ ಆರೋಪವನ್ನ ಜೆಡಿಎಸ್ ನಾಯಕರು ಈಗ ಮಾಡ್ತಾರೆ. ಮಾಜಿ ಶಾಸಕ ಮತ್ತು ಹಾಸನ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಲಿಂಗೇಶ್ ನೇರ ಆರೋಪವನ್ನು ರವಿಶಂಕರ್ ಅವರ ವಿರುದ್ಧ ಮಾಡಿದ್ದಾರೆ. ಕೆಆರ್ ನಗರದ ಶಾಸಕರ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ. ಪೆನ್ ಡ್ರೈವ್ನ ಒಂದು ವಿಚಾರವಾಗಿ SITಯನ್ನು ಸರ್ಕಾರ ರಚನೆ ಮಾಡಿರೋದಕ್ಕೆ ನಿನ್ನೆ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಆಗಬೇಕು ಅಂತ ಆಗ್ರಹವನ್ನು ಸಹ ಪಡಿಸಿದ್ದೇವೆ. ಆದರೆ ಒಂದು ಖೇದದ ವಿಚಾರ ಅಂತಂದರೆ SIT ದಿಕ್ಕು ತಪ್ಪದೇ ಇದೆ ಅಂತ ನಮ್ಮಗಳ ಭಾವನೆ. ಕಾರಣ ಏನೆಂದರೆ SIT ರಚನೆ ಮಾಡಿದ್ದು CD ಮೂಲ ಕಾರಣ. ಅದನ್ನು ಹೊರಗಡೆ ಬಿಟ್ಟಂಥವ್ರು ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ, ಯಾಕೆಂದರೆ ಯಾವುದು ಬ್ಲರ್ ಮಾಡಿಲ್ಲ ಏನೂ ಅಲ್ಲ, ನೇರವಾದಂಥ CDಯಲ್ಲೇ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಅದನ್ನು ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ HD ರೇವಣ್ಣರನ್ನ ಅಣಿಯೋಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ. ಏನಾರ ಮಾಡಿ ದೇವೇಗೌಡರ ಕುಟುಂಬ ನಾವು ಅಳಿದ್ರೆ ಅಂದರೆ ಅದನ್ನು ಅವರು ಒಂದು ರಾಜಕಾರಣದಿಂದ ಅವ್ರಿಗೆ ಏನಾದ್ರು ಇದು ಮಾಡಿದರೆ ಇಡೀ ರಾಜ್ಯದಲ್ಲಿ ನಮ್ಮ ಪ್ರಭಾವ ಬೆಳೆಸ್ಕೊಬೋದು ಅನ್ನೋ ಒಂದು ಚಿತಾವಣೆಯಲ್ಲಿದ್ದಾರೆ. ಅದು ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಕೆಳಮಟ್ಟದಿಂದ JDS ಮುಂದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ನಾಯಕರಾದಂಥ ರೇವಣ್ಣವ್ರನ್ನ ಮಾಡಿದ ತಪ್ಪಿಗೋಸ್ಕರವಾಗಿ ಇವರು ಶಿಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೈತಿಕವಾಗಿ ನಾವೆಲ್ಲರೂ ಸಹ ಜಾತ್ಯತೀತ ಜನತಾ ದಳ ನಾವು ಅವ್ರ ಜೊತೆ ಇರ್ತೇವೆ. ಅವ್ರಿಗೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕ ರವಿಶಂಕರ್ ಫೋನ್ ಸಂಪರ್ಕದಲ್ಲಿ, ಕೆಆರ್ ನಗರ ಶಾಸಕ ರವಿಶಂಕರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿಶಂಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. XMLA ಲಿಂಗೇಶ್ ಅವರು ಮಾತನಾಡಿದ್ದು ತಮ್ಮ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ, ಏನು ಹೇಳ್ತೀರಿ ಸರ್? ಇದು ನನಗೆ ನಿನ್ನೆ ಈ ವಿಡಿಯೋನ ನೋಡಿದೆ. ಯಾರೋ ಅಡ್ವೊಕೇಟ್ ಅಂತೇಳಿ ಇದು ಮಾಡಿದ್ರು, ಅದು TV9 ಮಾತಾಡಿದ್ರು. ಅದಾದ್ಮೇಲೆ ಇವತ್ತು ಆರೋಪ ಮಾಡ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ವಿಚಾರ. ನನಗೆ ನನ್ನ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಜವಾಬ್ದಾರಿಯನ್ನ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಿದ್ದೆ. ನನಗೂ ಇದ್ರ ಬಗ್ಗೆ ಯಾವುದೇ ರೀತಿಲಿ ಒಂದು ಮಾಹಿತಿನೂ ಇಲ್ಲ, ಇದ್ರ ಬಗ್ಗೆ ಅರಿವು ಇಲ್ಲ. ಜೊತೆಗೆ ಅವ್ರು ಯಾರು ಅಂತನೂ ನನಗೆ ಸಂಪರ್ಕನೂ ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ದೂರು ಕೊಟ್ಟ ಮಹಿಳೆ ನಿಮ್ಮ ಕ್ಷೇತ್ರದವರು, ಆ ಕಾರಣಕ್ಕಾಗಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ರವಿಶಂಕರ್ ಅವ್ರ ಕೈವಾಡ ಇದೆ ಅಂತ. ಇದು ಅವರ ಉದ್ದೇಶ ಏನು, ಕಾಂಗ್ರೆಸ್ JDS ಪಕ್ಷ ಅಂತೇಳಿ ಮಾಡ್ತಿರ್ತಕ್ಕಂಥ ಆರೋಪ ಇತ್ತು. ಇದರಲ್ಲಿ ನನಗೆ ಆಗ್ಲಿ ಈ ಒಂದು ಪ್ರಕರಣಕ್ಕಾಗ್ಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಇದರ ವಿರುದ್ಧವಾಗಿ ಈಗಾಗಲೇ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕಂತ ಚಿಂತನೆ ನಡೆಸಿದ್ದೇನೆ. ಯಾರು ನನ್ನ ಹೆಸರನ್ನು ಬಳಸಿದರೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತೇನೆ. ಅಂದ್ರೆ ಸುಖ ಸುಮ್ಮನೆ ನಿಮ್ಮ ಹೆಸರನ್ನು ಯಾಕೆ ಕೇಳಿ ತರ್ತಾ ಇದ್ದಾರೆ ರವಿಶಂಕರ್ ಅವರೇ? ಹಂಗಿದ್ರೆ ಹಾಗಾದ್ರೆ ಏನಿಲ್ಲ, ಅಲ್ಲಿ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ಅದೇ ಉದ್ದೇಶ ಇರ್ಬೋದು. ಈಗ ಭವಾನಿ ರೇವಣ್ಣ ಅವರು ಕೂಡ ನಿಮ್ಮದೇ ಕ್ಷೇತ್ರದ, ಅಂದ್ರೆ ಅವರ ತವರು ನಿಮ್ಮ ಕ್ಷೇತ್ರ. ಹೌದು. ಈಗ ಭವಾನಿ ರೇವಣ್ಣ ಅವರು ಕೂಡ ನಮ್ಮ ಸಾಲಿಗ್ರಾಮದವರೇ. ಅವರ ಸಹೋದರರು ತೀರ್ಕೊಂಡಂತ ಸಂದರ್ಭದಲ್ಲಿ ನಾನು ಕೂಡ ಹೋಗಿದ್ದೆ, ಭಾಗಿಯಾಗಿದ್ದೆ. ಅವರ ಸಂಬಂಧ ಚೆನ್ನಾಗಿದೆ ಅವರ ಕುಟುಂಬಕ್ಕೆ. ಹಾಗಾಗಿ ಇದ್ರ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ನಾವು ಇದರ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಸ್ಪಷ್ಟವಾಗಿ ಈ ನಾಡಿನ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಈ ಒಂದು ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಪ್ರಕರಣಕ್ಕೂ ನಮಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಆ ದೂರು ಕೊಟ್ಟ ಮಹಿಳೆ ಇರ್ಬೋದು, ಮಹಿಳೆಯ ಮಗ ಇರ್ಬೋದು, ಪರಿಚಯನ ನಿಮ್ಗೇನಾದ್ರೂ ಗೊತ್ತಿದೆಯಾ ಅವ್ರ ಬಗ್ಗೆ? ಯಾವತ್ತೂ ಕೂಡ ನಾನು ಅವ್ರ ಜೊತೆಲಿ ಮಾತನಾಡುವಿಲ್ಲ, ಆಯ್ತಾ, ಇದುವರೆಗೂ. ಓಕೆ, ಥ್ಯಾಂಕ್ ಯು ರವಿಶಂಕರ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ರವಿಶಂಕರ್ ಅವರ ಮಾತು.
ಶಾಸಕರು KR ನಗರ. ನನಗೂ ಅದಕ್ಕೆ ಏನ್ರಿ ಸಂಬಂಧ? ನಾನು ಚಿಕ್ಕೋಡಿಯಲ್ಲಿದ್ದೆ, ನಿಪ್ಪಾಣಿ ಕ್ಷೇತ್ರದಲ್ಲಿ ನನಗೆ ಎಲೆಕ್ಷನ್ ಜವಾಬ್ದಾರಿ ಹಾಕಿದ್ರು, ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೆ. ಕಾಂಗ್ರೆಸ್ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು, ಅದನ್ನು ನಾನು ಮಾಡ್ತಾ ಇದ್ದೆ. ಸುಖಾಸುಮ್ಮನೆ ಇದರಲ್ಲಿ ನನ್ನ ಹೆಸರನ್ನು ಎಳೆದು ತಂದಿದ್ದಾರೆ. ಕಾನೂನು ಪ್ರಕಾರ ನಾನು ಅವರ ವಿರುದ್ಧ ಏನು ಮಾಡೋದಕ್ಕೆ ಸಾಧ್ಯ ಇದೆಯೋ ಅಥವಾ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಏನು ಸಾಧ್ಯ ಇದೆಯೋ ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಭವಾನಿ ರೇವಣ್ಣ ಅವರು ನಮ್ಮ ಸಾಲಿಗ್ರಾಮದವರೇ, ಅಂದರೆ KR ನಗರ ಕ್ಷೇತ್ರಕ್ಕೆ ಬರುತ್ತೆ. ನಮಗೆ ಮತ್ತು ಅವರಿಗೂ ಯಾವುದೇ ರೀತಿಯ ರಾಜಕೀಯ ಸಮಸ್ಯೆ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಸುಖಾಸುಮ್ಮನೆ ಇಲ್ಲಿ ಲಿಂಗೇಶ್ ಅವರು ನನ್ನ ಹೆಸರನ್ನು ಎಳೆದು ತಂದಿದ್ದಾರೆ ಅಂತ ರವಿಶಂಕರ್ ಅವರು ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.